ಇಷ್ಟಲಿಂಗ ಯಾಕೆ ನಮ್ಮ ಓಶೋ ಫೌಂಡೇಶನ್ ಥರ, ಈಶಾ ಫೌಂಡೇಶನ್ ಥರ ಪಾಪ್ಯುಲರ್ ಆಗ್ತಾ ಇಲ್ಲ? ಇಷ್ಟಲಿಂಗವನ್ನು ಸರಳೀಕರಿಸುವಂಥ ಜವಾಬ್ದಾರಿ ಯುವಕರಿಗೆ. ಇಷ್ಟಲಿಂಗದ ಇಂಟಿಗ್ರೇಟೆಡ್, ಅವರೇನು ಇನ್ನರ್ ಇಂಜಿನಿಯರಿಂಗ್ ಅಂತ ಹೇಳ್ತಾನಲ್ಲ ನಮ್ಮ ಈಶಾ ಫೌಂಡೇಶನ್ನ ಸದ್ಗುರು, ಹಂಗೆ ನೀವು ಸಿಂಪಲ್ ಮಾಡಿ ನಮ್ಮ ಎಜುಕೇಟೆಡ್ ಇರುವಂಥ ಹುಡುಗರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಇಷ್ಟಲಿಂಗದ ಮಹತ್ವವನ್ನು ದಯವಿಟ್ಟು ಮಠಾಧೀಶರೆಲ್ಲ ಸರಳ ಮಾಡಿಕೊಡ್ರಿ. ಅದು ನಿಂಗೆ ತಿಳಿಯೋದಲ್ಲ, ಅದನ್ನು ಹಾಕ್ಕೊಂಡ್ರೆ ಅಲ್ಲಿ ಹೋಗ್ಬೇಡ, ಇದನ್ನು ಹಾಕ್ಕೊಂಡ್ರೆ ಇಲ್ಲಿ ಹೋಗ್ಬೇಡ, ಇವೆಲ್ಲ ನಮ್ಮ ಹುಡುಗರು ಹೋಗ್ಬಾರ್ದಲ್ಲೇ ಹೋಗ್ತಾವ್ರಿ. ಮತ್ತು ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂದ್ರೆ ಕಿತ್ತೋಗಿತಾರೆ, ಜಗಲಿ ಮೇಲೆ ಇಡ್ತಾರೆ. ಅದಕ್ಕೆ ಅದನ್ನು ಅಲ್ಲಿ ಇಲ್ಲಿ ಹೋಗಿ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಸಿಂಪ್ಲಿಫೈ ಮಾಡಿ. ಅವರೆಲ್ಲ ರಾಮಕೃಷ್ಣ ಆಶ್ರಮದವರು, ಈಶಾ ಫೌಂಡೇಶನ್, ನೀ ಎಲ್ಲರೂ ಹೋಗು ಏನಾರು ಮಾಡು, ಇಲ್ಲಿ ಬಾ ಫೀಸ್ ಕೊಡು ಅಂತಾರೆ. ನೀವು ಏನೇ ಇರಲಿ ಅಂತ ನಾವು ಹಾಕ್ಕೋಬೇಕಂದ್ರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನನಗೆ ಹಾಕೋಕೆ ಬಿಡಲಿಲ್ಲ ನೀವು. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಹೋಗೋರು ಲಿಸ್ಟ್ನ ನಾವು ಅದೀವ್ರಿ ಬುದ್ಧಿ. ಇಲ್ಲಿ ನಿಮ್ಮ ಮುಂದೆ ಬಂದಾಗ ನಿಮ್ಮಂಗೆ ಮಾತಾಡ್ತೀವಿ, ಅಲ್ಲಿ ಹೋದಾಗ ಹಂಗೆ ಮಾತಾಡ್ತೀವಿ, ಅನಿವಾರ್ಯ ಇರ್ತೈತೆ ನಮಗೆ. ಎಲ್ಲೋ ಫಾರಿನ್ಗೆ ಹೋದಾಗ ಅಲ್ಲಿ ಇಲ್ಲಿ ಪಾಪ ಫ್ರೆಂಡ್ಸ್ ಏನಾರು ಹೇಳ್ತಾರಂತ ಅವಾಗ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಈ ಲಿಂಗಪ್ಪ ಹೋಗಿ ಅಜ್ಜರಿಗೆ ಹೇಳಿದ್ರೆ ಹೆಂಗೆ ಅಂತ ಡೌಟ್ ಬರ್ತೈತೆ ನಮ್ಗೆ. ಈ ಇಷ್ಟಲಿಂಗು ಏನಾರು ಸುದ್ದಿ ಮಾಡಿದ್ರೆ ಹೆಂಗೆ, ಜಾಮದಾರ್ ಸರ್ಗೆ ಹೇಳಿದ್ರೆ ಹೆಂಗೆ, ಇಲ್ಕಲ್ಲಪ್ಪಗಳಿಗೆ ನಾವೆಲ್ಲ ಭಾಳ ಹೆದರ್ತಿದ್ವಿ ಅವಾಗ, ತೋಂಟದಾರ ಸ್ವಾಮಿಗಳಿಗೆ, ಇಲ್ಕಲ್ಲಪ್ಪಗಳಿಗೆ. ನಾವು ಯಾರು ಎಲ್ಲರೂ ಹೇಳ್ಕೊಳ್ರಿ ಅವ್ರಿಗೆ ಹೇಳಬಾರ್ದು ಅಂತಿದ್ವಿ. ಸರ್ಜೋಣ್ಣ ನೀನು ಕೂಡ ಕುಂತಿದ್ದು ಅವ್ರಿಗೆ ಗೊತ್ತಾಗಬಾರ್ದಂತ ಬಯಸ್ತಿದ್ವಿ ನಾವು. ಸಂಜೆ ಮುಂದೆ ಚೌಗಲೆಯವರು ನಾವು ಕುಂತಿದ್ದು ಗೊತ್ತಾಗಬಾರ್ದಂತ ಬಯಸ್ತಿದ್ವಿ. ಈ ಗೊತ್ತಾಗಬಾರ್ದು ಅಂತ ಬಯಸೋದನ್ನು ಹೆಂಗೆ ಲಿಬರಲ್ ಆಗಿ ಲಿಂಗಾಯತಿಸಮನ್ನು ಮಾಡಬೇಕು. ಒಂದು, ಈ ವೀರಶೈವ ಲಿಂಗಾಯತ ಹುಚ್ಚು ಬಿಡಿಸ್ರಿ. ಎರಡನೇದು, ಇಷ್ಟಲಿಂಗವನ್ನು ಸರಳಗೊಳಿಸ್ರಿ. ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೇ ಮುಕ್ತವಾಗಿ ಮಾತಾಡ್ರಿ. ಅವ್ರು 1000 ಸುಳ್ಳನ್ನು ಹೇಳಿ ಸತ್ಯವನ್ನು ಮಾಡೋಕ್ಕೆ ಹೋದ್ರೆ ನಾವು 100 ಸಲ ಸತ್ಯ ಹೇಳಿ ಸತ್ಯವನ್ನು ಪ್ರತಿಪಾದನೆ ಮಾಡೋಣ.